ಇದೇ ಸಂದರ್ಭದಲ್ಲಿ ಸೋಮನಾಥ ಮಂದಿರ ಇವತ್ತು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕ್ಷೇತ್ರದಲ್ಲಿ ನಿಂತು ಅಕ್ಷರಶಃ ಅಬ್ಬರಿಸಿದರು. ನೆಹರು ಮಾಡಿದ ಪ್ರಮಾದವನ್ನ ದೇಶದ ಮುಂದೆ ಇಟ್ಟು ಸಾಗರದ ಅಲೆಗಳೊಂದಿಗೆ ಉಸಿರಾಡುತ್ತಾ ಕಾಲದ ವಿನಾಶದ ಹೊರತಾಗಿಯೂ ದೃಢವಾಗಿ ನಿಂತಿರುವ ಸೋಮನಾಥ ದೇವಾಲಯವು ಶಾಶ್ವತ ನಂಬಿಕೆಯ ಕೇಂದ್ರವಾಗಿ ಉಳಿದಿದೆ. ಅಲ್ಲಿ ವಿನಾಶವನ್ನ ಸೋಲಿಸಿ ನಂಬಿಕೆ ಜಯಗಳಿಸಿದೆ. ಅಂತ ಪುಣ್ಯ ಭೂಮಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ಅಬ್ಬರಿಸಿದ್ರು. ಸೋಮನಾಥನ ಮೇಲೆ ದಾಳಿ ಮಾಡಿದವರು ಸಮಾಧಿಯಾದ್ರು. ಎಲ್ಲವನ್ನ ನೋಡುತ್ತಾ ಆ ಪರಮಾತ್ಮ ಅಲ್ಲೇ ನಿಂತಿದ್ದಾನೆ. ಪರಮ ಪವಿತ್ರ ನಾಡಿನಲ್ಲಿ ಪ್ರಧಾನಿ ಮೋದಿ ಗರ್ಜನೆ. ಸಾವಿರ ವರ್ಷಗಳ ಹಿಂದೆ ಈ ಸ್ಥಳದ ವಾತಾವರಣ ಹೇಗಿದ್ದಿರಬಹುದು? ನಮ್ಮ ಪೂರ್ವಜರು ತಮ್ಮ ನಂಬಿಕೆ, ಶ್ರದ್ಧೆ, ಮಹಾದೇವನಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದರು. ಸಾವಿರ ವರ್ಷದ ಹಿಂದೆ ಆ ಆಕ್ರಮಣಕಾರರು ನಮ್ಮನ್ನ ವಶಪಡಿಸಿಕೊಂಡಿದ್ದಾರೆಂದು ಭಾವಿಸಿದರು. ಆದರೆ ಇಂದಿಗೂ ಸಾವಿರ ವರ್ಷಗಳ ನಂತರವೂ ಸೋಮನಾಥ ಮಹಾದೇವ ದೇವಾಲಯದ ಮೇಲೆ ಹಾರುತ್ತಿರುವ ಧ್ವಜವು ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು ಎಂಬುದನ್ನು ತೋರಿಸುತ್ತಿದೆ ಎಂದು ಮೋದಿ ಗುಡುಗಿದ್ರು. 1000 साल पहले तब वो आतताई सोच रहे थे कि हमें जीत लिया, लेकिन आज 1000 साल बाद भी सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है कि हिंदुस्तान की शक्ति क्या है, उसका सामर्थ्य क्या है. ಉಗ್ರವಾದದ ಅಸಲಿ ಮುಖವಾಡ ಮುಚ್ಚಿಟ್ಟಿದ್ದರು. सोमनाथ के पवित्र विग्रह को तोड़ा गया. बार बार मंदिर का स्वरूप बदलने की कोशिश हुई और हमें पढ़ाया गया कि सोमनाथ को लूट के लिए तोड़ा गया था. नफरत, अत्याचार और आतंक का असली क्रूर इतिहास हमसे छिपाया गया. ಜವಾಹರಲಾಲ್ ನೆಹರು ತುಷ್ಟೀಕರಣ ಮಾಡಿದ್ರು. जब भारत गुलामी की बेड़ियों से मुक्त हुआ, जब सरदार वल्लभ भाई पटेल ने सोमनाथ के पुनर्निर्माण की शपथ ली, तो उन्हें भी रोकने की कोशिश की गई. 1951 में तत्कालीन राष्ट्रपति डॉक्टर राजेंद्र प्रसाद के यहां आने पर भी आपत्ति जताई गई. ಸೋಮನಾಥ ಮಂದಿರದಲ್ಲಿ ನಿಂತು ನರೇಂದ್ರ ಮೋದಿ ಅಬ್ಬರಿಸಿದ್ರು. ನೆಹರು ಹೆಸರು ಹೇಳದೆ ಟಾಂಗ್ ಕೊಟ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೇ ಸಂದರ್ಭದಲ್ಲಿ ಸೋಮನಾಥ ಮಂದಿರ ಇವತ್ತು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕ್ಷೇತ್ರದಲ್ಲಿ ನಿಂತು ಅಕ್ಷರಶಃ ಅಬ್ಬರಿಸಿದರು. ನೆಹರು ಮಾಡಿದ ಪ್ರಮಾದವನ್ನ ದೇಶದ ಮುಂದೆ ಇಟ್ಟು ಸಾಗರದ ಅಲೆಗಳೊಂದಿಗೆ ಉಸಿರಾಡುತ್ತಾ ಕಾಲದ ವಿನಾಶದ ಹೊರತಾಗಿಯೂ ದೃಢವಾಗಿ ನಿಂತಿರುವ ಸೋಮನಾಥ ದೇವಾಲಯವು ಶಾಶ್ವತ ನಂಬಿಕೆಯ ಕೇಂದ್ರವಾಗಿ ಉಳಿದಿದೆ. ಅಲ್ಲಿ ವಿನಾಶವನ್ನ ಸೋಲಿಸಿ ನಂಬಿಕೆ ಜಯಗಳಿಸಿದೆ. ಅಂತ ಪುಣ್ಯ ಭೂಮಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ಅಬ್ಬರಿಸಿದ್ರು. ಸೋಮನಾಥನ ಮೇಲೆ ದಾಳಿ ಮಾಡಿದವರು ಸಮಾಧಿಯಾದ್ರು. ಎಲ್ಲವನ್ನ ನೋಡುತ್ತಾ ಆ ಪರಮಾತ್ಮ ಅಲ್ಲೇ ನಿಂತಿದ್ದಾನೆ. ಪರಮ ಪವಿತ್ರ ನಾಡಿನಲ್ಲಿ ಪ್ರಧಾನಿ ಮೋದಿ ಗರ್ಜನೆ. ಸಾವಿರ ವರ್ಷಗಳ ಹಿಂದೆ ಈ ಸ್ಥಳದ ವಾತಾವರಣ ಹೇಗಿದ್ದಿರಬಹುದು? ನಮ್ಮ ಪೂರ್ವಜರು ತಮ್ಮ ನಂಬಿಕೆ, ಶ್ರದ್ಧೆ, ಮಹಾದೇವನಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದರು. ಸಾವಿರ ವರ್ಷದ ಹಿಂದೆ ಆ ಆಕ್ರಮಣಕಾರರು ನಮ್ಮನ್ನ ವಶಪಡಿಸಿಕೊಂಡಿದ್ದಾರೆಂದು ಭಾವಿಸಿದರು.
ಆದರೆ ಇಂದಿಗೂ 1000 ವರ್ಷಗಳ ನಂತರವೂ ಸೋಮನಾಥ ಮಹಾದೇವ ದೇವಾಲಯದ ಮೇಲೆ ಹಾರುತ್ತಿರುವ ಧ್ವಜವು ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು ಎಂಬುದನ್ನು ತೋರಿಸುತ್ತಿದೆ ಎಂದು ಮೋದಿ ಗುಡುಗಿದ್ರು. 1000 साल पहले तब वो आतताई सोच रहे थे कि हमें जीत लिया, लेकिन आज 1000 साल बाद भी सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है कि हिंदुस्तान की शक्ति क्या है, उसका सामर्थ्य क्या है. ಉಗ್ರವಾದದ ಅಸಲಿ ಮುಖವಾಡ ಮುಚ್ಚಿಟ್ಟಿದ್ದರು. सोमनाथ के पवित्र विग्रह को तोड़ा गया, बार बार मंदिर का स्वरूप बदलने की कोशिश हुई और हमें पढ़ाया गया कि सोमनाथ को लूट के लिए तोड़ा गया था. नफरत, अत्याचार और आतंक का असली क्रूर इतिहास हमसे छिपाया गया. ಜವಾಹರಲಾಲ್ ನೆಹರು ತುಷ್ಟೀಕರಣ ಮಾಡಿದ್ರು. जब भारत गुलामी की बेड़ियों से मुक्त हुआ, जब सरदार वल्लभ भाई पटेल ने सोमनाथ के पुनर्निर्माण की शपथ ली, तो उन्हें भी रोकने की कोशिश की गई. 1951 में तत्कालीन राष्ट्रपति डॉक्टर राजेंद्र प्रसाद के यहां आने पर भी आपत्ति जताई गई. ಸೋಮನಾಥ ಮಂದಿರದಲ್ಲಿ ನಿಂತು ನರೇಂದ್ರ ಮೋದಿ ಅಬ್ಬರಿಸಿದ್ರು. ನೆಹರು ಹೆಸರು ಹೇಳದೆ ಟಾಂಗ್ ಕೊಟ್ರು. ಓಂ ನಮಃ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೇ ಸಂದರ್ಭದಲ್ಲಿ ಸೋಮನಾಥ ಮಂದಿರ ಇವತ್ತು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಕ್ಷೇತ್ರದಲ್ಲಿ ನಿಂತು ಅಕ್ಷರಶಃ ಅಬ್ಬರಿಸಿದರು. ನೆಹರು ಮಾಡಿದ ಪ್ರಮಾದವನ್ನ ದೇಶದ ಮುಂದೆ ಇಟ್ಟು ಸಾಗರದ ಅಲೆಗಳೊಂದಿಗೆ ಉಸಿರಾಡುತ್ತಾ ಕಾಲದ ವಿನಾಶದ ಹೊರತಾಗಿಯೂ ದೃಢವಾಗಿ ನಿಂತಿರುವ ಸೋಮನಾಥ ದೇವಾಲಯವು ಶಾಶ್ವತ ನಂಬಿಕೆಯ ಕೇಂದ್ರವಾಗಿ ಉಳಿದಿದೆ. ಅಲ್ಲಿ ವಿನಾಶವನ್ನ ಸೋಲಿಸಿ ನಂಬಿಕೆ ಜಯಗಳಿಸಿದೆ. ಅಂತ ಪುಣ್ಯ ಭೂಮಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ಅಬ್ಬರಿಸಿದ್ರು. ಸೋಮನಾಥನ ಮೇಲೆ ದಾಳಿ ಮಾಡಿದವರು ಸಮಾಧಿಯಾದ್ರು. ಎಲ್ಲವನ್ನ ನೋಡುತ್ತಾ ಆ ಪರಮಾತ್ಮ ಅಲ್ಲೇ ನಿಂತಿದ್ದಾನೆ. ಪರಮ ಪವಿತ್ರ ನಾಡಿನಲ್ಲಿ ಪ್ರಧಾನಿ ಮೋದಿ ಗರ್ಜನೆ. ಸಾವಿರ ವರ್ಷಗಳ ಹಿಂದೆ ಈ ಸ್ಥಳದ ವಾತಾವರಣ ಹೇಗಿದ್ದಿರಬಹುದು? ನಮ್ಮ ಪೂರ್ವಜರು ತಮ್ಮ ನಂಬಿಕೆ, ಶ್ರದ್ಧೆ, ಮಹಾದೇವನಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದರು. 1000 ವರ್ಷದ ಹಿಂದೆ ಆ ಆಕ್ರಮಣಕಾರರು ನಮ್ಮನ್ನ ವಶಪಡಿಸಿಕೊಂಡಿದ್ದಾರೆಂದು ಭಾವಿಸಿದರು. ಆದರೆ ಇಂದಿಗೂ 1000 ವರ್ಷಗಳ ನಂತರವೂ ಸೋಮನಾಥ ಮಹಾದೇವ ದೇವಾಲಯದ ಮೇಲೆ ಹಾರುತ್ತಿರುವ ಧ್ವಜವು ಇಡೀ ವಿಶ್ವಕ್ಕೆ ಭಾರತದ ಶಕ್ತಿ ಏನು ಎಂಬುದನ್ನು ತೋರಿಸುತ್ತಿದೆ ಎಂದು ಮೋದಿ ಗುಡುಗಿದ್ರು. 1000 साल पहले तब वो आतताई सोच रहे थे कि हमें जीत लिया, लेकिन आज 1000 साल बाद भी सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है कि हिंदुस्तान की शक्ति क्या है, उसका सामर्थ्य क्या है. ಉಗ್ರವಾದದ ಅಸಲಿ ಮುಖವಾಡ ಮುಚ್ಚಿಟ್ಟಿದ್ದರು. सोमनाथ के पवित्र विग्रह को तोड़ा गया, बार बार मंदिर का स्वरूप बदलने की कोशिश हुई और हमें पढ़ाया गया कि सोमनाथ को लूट के लिए तोड़ा गया था. नफरत, अत्याचार और आतंक का असली क्रूर इतिहास हमसे छिपाया गया. ಜವಾಹರಲಾಲ್ ನೆಹರು ತುಷ್ಟೀಕರಣ ಮಾಡಿದ್ರು. जब भारत गुलामी की बेड़ियों से मुक्त हुआ, जब सरदार वल्लभ भाई पटेल ने सोमनाथ के पुनर्निर्माण की शपथ ली, तो उन्हें भी रोकने की कोशिश की गई.
1951 में तत्कालीन राष्ट्रपति डॉक्टर राजेंद्र प्रसाद के यहां आने पर भी आपत्ति जताई गई. ಸೋಮನಾಥ ಮಂದಿರದಲ್ಲಿ ನಿಂತು ನರೇಂದ್ರ ಮೋದಿ ಅಬ್ಬರಿಸಿದ್ರು. ನೆಹರು ಹೆಸರು ಹೇಳದೆ ಟಾಂಗ್ ಕೊಟ್ರು. ಏಕಾಕುಶಾತ್ರಯೋಜನೆ ವದನ್ವಾನಿ ತನ್ಮಸಿ ಓಂ ನಮಃ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.